ಇನ್ನು ಸಹಜವಾಗಿ ಬಿಜೆಪಿ ನಾಯಕರೆಲ್ಲ ಈಗ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಿಎಂ ಮತ್ತು ಡಿಸಿಎಂ ಹೇಳಿಕೆ, ಕೇಂದ್ರದಿಂದ ಅನುದಾನ ತನ್ನಿ ಅಂತ ಹೇಳ್ತಾ ಇದ್ರಲ್ಲ, ಬಿಜೆಪಿ ಕೆಂಡಾಮಂಡಲವಾಗ್ಬಿಟ್ಟಿದೆಯಂತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಎಂದಿಗೂ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರ ತಂದ ಹೊಸ ಯೋಜನೆ ಹೇಳಿ ಮೊದಲು. ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿಗೆ ಎಟಿಎಂ ಆಗ್ಬಿಟ್ಟಿದೆ. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ದಿನ ಬೆಳಗಾಗಿದ್ರೆ ಹೊಸ ನಾಟಕ ಆಡ್ತಾ ಇದ್ದಾರೆ ಅಂತ ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಸಹಜ, ಅವರಂದ ಮೇಲೆ ಇವರು, ಇವರಂದ ಮೇಲೆ ಅವರು, ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ. ಗೌರವದಿಂದ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಶೋಭೆಯನ್ನು ತರೋದಿಲ್ಲ. ರಾಜ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಮೋದಿಯವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಡಂಗೂರ ಬಾರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ ವಿನ ಅನ್ಯಾಯಗಳು ಯಾವತ್ತೂ ಕೂಡ ಆಗಿಲ್ಲ. ಆದರೆ ನೀವು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 2.5 ವರ್ಷದಲ್ಲಿ ಯಾವ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀರಿ? ಗ್ಯಾರಂಟಿ 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 ಅಂತ ಹೇಳಿಕೊಂಡು ರಾಜ್ಯವನ್ನು ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನು ನಿಮ್ಮ ಹೈಕಮಾಂಡಿಗೆ ಎಟಿಎಂ ಆಗಿ ಏನು ಪರಿವರ್ತನೆ ಮಾಡಿದ್ದೀರಿ? ಇದೇ ಸಾಧನೆ ನಿಮ್ಮದು. ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ಎಟಿಎಂ ಆಗಿ ಏನು ಪರಿವರ್ತನೆ ಮಾಡಿದ್ದಾರಲ್ಲ, ಇದೇ ನಿಮ್ಮ ಸಾಧನೆ. ಇವತ್ತು ನೀವು ಕಳೆದ 2 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಿ ರಾಜ್ಯದ ಜನತೆಗೆ ತಿಳಿಸಿ. ದಿನ ಬೆಳಗಾದರೂ ಕೂಡ ಹೊಸ ಹೊಸ ನಾಟಕವನ್ನು ಪ್ರಾರಂಭ ಮಾಡ್ತೀರಿ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ. ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಸರದಿ, ಅವರು ಅದೇ ರೀತಿಯಲ್ಲೇ ಈಗ ರಾಜ್ಯ ಸರ್ಕಾರದ ನಾಯಕರನ್ನ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿ, ತೇಜಸ್ವಿ ಸೂರ್ಯ ಬಗ್ಗೆ ಮುಖ್ಯಮಂತ್ರಿಗಳು ಟೀಕೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಅಮಾವಾಸ್ಯೆ, ಯಾರು ಪೂರ್ಣಿಮೆ ಅಂತ ಮೊದಲು ಅವರವರ ಮುಖ ನೋಡಿಕೊಂಡ್ರೆ ಗೊತ್ತಾಗತ್ತೆ. ಬೆಂಗಳೂರು ಗುಂಡಿ ನೋಡಿದ್ರೆ ಇವ್ರೇನು ಅಂತ ಗೊತ್ತಾಗತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಸಿಎಂ ಡಿಕೆಶಿ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯವಾದ ವಿಚಾರ ಇರ್ತಕ್ಕಂಥದ್ದು, ಈಗ ಉದ್ಯಮಿಗಳೆಲ್ಲ ರಾಜ್ಯ ಸರ್ಕಾರವನ್ನು ರೋಡ್ ಸರಿ ಇಲ್ಲ, ಗುಂಡಿಗಳು ಹಾಗೆ ಹೀಗೆ ಅಂತೆಲ್ಲ ಅಂತ ಇದ್ರು. ಅದಕ್ಕೆ ಇವರು ಕೇಂದ್ರದಿಂದ ದುಡ್ಡು ಬರ್ತಾ ಇಲ್ಲ ಅಂತ ಈಗ ಅವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಸಿಎಂ ಮತ್ತು ಡಿಸಿಎಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ 10 ವರ್ಷ ಆಗೈತೆ. ನರೇಂದ್ರ ಮೋದಿ ಅವರು 11ನೇ ವರ್ಷ ಇದ್ದಾರೆ. 10 ವರ್ಷದಲ್ಲಿ ರೈಲ್ವೆಗೆ ಎಷ್ಟು ದುಡ್ಡು ಬಂದಿದೆ ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ. ರಸ್ತೆಗಳಿಗೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರ ಕೊಟ್ಟಿದೆ ಬಿಡುಗಡೆ ಮಾಡಿ. ಮಖ ನೋಡ್ಕೊಂಡ್ಲಿ, ಯಾರ್ಯಾರು ಬೇಕಾದರೂ ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಖ ನೋಡ್ಕೊಳ್ಳೋಣ. ನನ್ನ ಮಖನೂ ನಾನು ನೋಡ್ಕೊತೀನಿ, ಸೂರ್ಯನ ಮಖನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಖನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳಬೇಕು ಯಾರ ಮಖದಲ್ಲಿ ತೇಜಸ್ ಇದೆ, ಯಾರ ಮಖದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ, ಎಲ್ಲ ಜನ ತೀರ್ಮಾನ ಮಾಡೋದು. ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡಲಿ ಅಮಾವಾಸ್ಯೆ ಯಾರು, ಪೌರ್ಣಮಿ ಯಾರು ಅಂತ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಇದೊಂಥರ ಬಗೆಹರಿಯದ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ. ರಾಜ್ಯದವರು ಕೇಂದ್ರದ ಕಡೆ ಬೆರಳು ತೋರಿಸೋದು, ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ. ನೀವು ಗ್ಯಾರಂಟಿ ಯೋಜನೆಗೆ ಎಲ್ಲ ಖರ್ಚು ಮಾಡಿಕೊಂಡು ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀರಾ ಅಂತ ಅವ್ರು ಅನ್ನೋದು. ಒಟ್ಟಿನಲ್ಲಿ ದುಡ್ಡು ತರುವ, ಅಭಿವೃದ್ಧಿ ಮಾಡುವ ವಿಚಾರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಕೇವಲ ಆರೋಪ ಪ್ರತ್ಯಾರೋಪಕ್ಕಷ್ಟೇ ಸೀಮಿತವಾಗ್ತಿದೆಯಾ ಅಂತ? ಖಂಡಿತ ಹೌದು. ಯಾಕಂದರೆ ಮೊದಲನೇದಾಗಿ ಕೇಂದ್ರದಿಂದ ದುಡ್ಡು ಬರ್ತಾ ಇಲ್ಲ ಅಂದರೆ ಖಂಡಿತ ನಮ್ಮ ಪಾಲನ್ನು ಅವ್ರು ಕೊಡಲೇಬೇಕಾಗುತ್ತೆ. ತಡವಾಗಿದ್ದರೆ ಅದಕ್ಕೆ ಯಾವುದೇ ಪಕ್ಷಭೇದ ಇರಬಾರ್ದು ಅವ್ರ ಪ್ರಕಾರ. ಅಂದರೆ ಸಹಜವಾಗಿ ಸಂಸದರಿದ್ದರೂ ಕೂಡ ಅವರು ಕೂಡ ಕೇಳಬೇಕು, ಯಾವುದೇ ಪಕ್ಷ ಆದ್ರೇನು ನಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಆರೋಪ, ಇಂತಹ ವಿಚಾರಗಳಲ್ಲಿ ಬಿಜೆಪಿಯ ಸಂಸದರುಗಳು ಯಾವತ್ತೂ ಮಾತನಾಡಲ್ಲ ಅಥವಾ ಕೇಂದ್ರದಲ್ಲಿ ಹಣ ಕೇಳಲ್ಲ ಅನ್ನುವಂಥದ್ದು. ಈ ಆರೋಪಗಳು ಇದೆ ಮೊದಲೇನಲ್ಲ, ಹಿಂದೆಯೂ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಇಲ್ಲಿ ಬೇರೆ ಸರ್ಕಾರಗಳಿದ್ದಾಗಲೂ ಇದೇ ಆರೋಪವನ್ನು ಹಿಂದೆಯೂ ಮಾಡಿರ್ಬೋದು. ಅಂದರೆ ನಿರಂತರವಾದ ಒಂದು ರೀತಿಯ ಆರೋಪ ಪ್ರತ್ಯಾರೋಪ ರೀತಿಯಲ್ಲೇ ಕಾಣುತ್ತೆ ಬಿಟ್ಟರೆ ಇವೆಲ್ಲ. ಇದಕ್ಕೆ ಒಂದು ಪರಿಹಾರ ಏನು ಶಾಶ್ವತವಾಗಿ? ಅದಕ್ಕೆ ಯಾವುದೇ ಸರ್ಕಾರ ಇರಲಿ, ನಮ್ಮ ರಾಜ್ಯದ ಅಭಿವೃದ್ಧಿಯ ವಿಚಾರ ಬಂದಾಗ
ನಮಗೆ ನಮ್ಮ ಪಾಲಿನ ಹಣವನ್ನು ಕೊಡಿ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಕೇಳುವ ವಿಚಾರದಲ್ಲಿ ಎಲ್ಲ ಪಕ್ಷದ ಅವರು ಕೂಡ ಒಗ್ಗಟ್ಟಿರಬೇಕು, ಒಂದು ರಾಜ್ಯದ ಪ್ರತಿನಿಧಿಗಳಾಗಿರ್ಬೇಕು ಅವರು. ಆದರೆ ಇದು ಕೇವಲ ಆರೋಪ ಪ್ರತ್ಯಾರೋಪ ಅವರು ಕೊಟ್ಟಿಲ್ಲ, ನಾವು ಮಾಡಿಲ್ಲ, ನೀವು ಕೊಟ್ಟಿದ್ದೆಲ್ಲವೂ ಕೂಡ ಗ್ಯಾರಂಟಿಗೆ ಹಾಕೊಂಡ್ರಿ ಅಂತ ಅವ್ರು ಹೇಳುವಂಥದ್ದು. ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಯಾವತ್ತೂ ಹೋಗಲ್ವೇನೋ, ಕೇವಲ ರಾಜಕೀಯ ಪ್ರೇರಿತ ಆರೋಪ ಕೇಳಿಸ್ಕೊಳ್ಳುವಂಥ ಜನ ಕೇಳಿಸ್ಕೊಳ್ತಾ ಇರಬೇಕು, ಇವರು ಆಡುವ ಮಾತುಗಳನ್ನ ಆಡ್ತಾ ಇರ್ತಾರೆ ಅನ್ನುವ ರೀತಿಯಲ್ಲಿದೆ ಈ ಎಲ್ಲ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಯಾರಾದರೂ ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು, ಬರೀ ಆರೋಪ ಪ್ರತ್ಯಾರೋಪ ಮಾಡಿಕೊಂಡಿದ್ರೆ ಇದರಿಂದ ಏನೂ ಪ್ರಯೋಜನ ಇಲ್ಲ.